ರಾಜ್ಯದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಮಾತ್ರ ಎದುರಾಳಿ, ಜೆಡಿಎಸ್ ಪಕ್ಷಕ್ಕೆ ನೆಲೆಯೇ ಇಲ್ಲ, ಬೇರೆ ಪಕ್ಷಗಳು ಲೆಕ್ಕಕ್ಕೆ ಇಲ್ಲ. ಹೀಗೆ ಹೇಳಿದ್ದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರೋ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ರು. ಬಿಎಸ್ವೈ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ ಅನಂತಕುಮಾರ್ ಬಿಜೆಪಿ ಆಶ್ರಯದಲ್ಲೇ ಬಿಎಸ್ವೈ ಸಿಎಂ ಆಗಿ ಈಗ ಬಿಜೆಪಿ ವಿರುದ್ಧವೇ ಮಾತನಾಡ್ತಿದ್ದಾರೆ. ರಾಮನ ಹೆಸರಿನಲ್ಲಿ ಸಿಎಂ ಆದ ಯಡಿಯೂರಪ್ಪ ರೋಮ್ ಹೆಸರಲ್ಲಿ ಕೆಜೆಪಿ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ ಸೋನಿಯಾ ಹುಟ್ಟುಹಬ್ಬದಂದೇ ಕೆಜೆಪಿ ಸ್ಥಾಪನೆ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿ ವೀರೇಂದ್ರ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ವೆರಿ ಫಸ್ಟ್ ಟೈಮ್ ಐ ಥಿಂಕ್ ಯಡಿಯೂರಪ್ಪ ವಿರುದ್ಧ ಈ ರೀತಿಯ ಒಂದು ವಾಗ್ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಅನಂತಕುಮಾರ್ ಏನು ಹೇಳಿದರು? ನಿಜ ಪ್ರಕಾಶ್, ಇದೇ ಮೊಟ್ಟ ಮೊದಲ ಬಾರಿಗೆ ಅನಂತಕುಮಾರ್ ಯಡಿಯೂರಪ್ಪ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ಯಡಿಯೂರಪ್ಪ ಅನಂತಕುಮಾರ್ ಅವರ ಹೆಸರನ್ನು ತೆಗೆದುಕೊಂಡು ವಾಗ್ದಾಳಿ ನಡೆಸಿದ್ರು, ನನ್ನ ವಿರುದ್ಧ ಪಿತೂರಿ ಮಾಡಿದ್ರು, ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು, ಈ ರೀತಿ ಸತತವಾಗಿ ವಾಗ್ದಾಳಿ ನಡೆಸಿದ್ರು. ಆದ್ರೆ ಯಾವಾಗಲೂ ಕೂಡ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡದ ಅನಂತಕುಮಾರ್ ಇವತ್ತು ಯಡಿಯೂರಪ್ಪ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿ ನಡೆಸಿದ್ರು. ಅವರು ಕೆಜೆಪಿ ಪಕ್ಷವನ್ನ ಸ್ಥಾಪಿಸಿರೋದೇ ಕಾಂಗ್ರೆಸ್ ಹಾಗೂ ಸಿಬಿಐ ಭಯದಿಂದ, ಸಿಬಿಐ ಕುಣಿಕೆಗೆ ಹೆದರಿ ಅವರು ಹೊಸ ಪಕ್ಷವನ್ನ ಸ್ಥಾಪಿಸಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅಂತ ಮಾತನ್ನು ಹೇಳಿದ್ರು. ಅದ್ರ ಜೊತೆಗೆ ಯಡಿಯೂರಪ್ಪನವರ ಪಕ್ಷ ರಾಜ್ಯದಲ್ಲಿ ಇಲ್ಲವೇ ಇಲ್ಲ, ನಮ್ಮ ಎದುರಾಳಿ ಕೇವಲ ಕಾಂಗ್ರೆಸ್ ಮಾತ್ರ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಬಿಜೆಪಿಯನ್ನ ಮಣಿಸುವ ಸಲುವಾಗಿ ಯಡಿಯೂರಪ್ಪರನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿದ್ರು. ಹಾಗೆ ಕೆಜೆಪಿ ಪಕ್ಷ ನಗಣ್ಯ, ಹೇಗೆ ಗುಜರಾತ್ ನಲ್ಲಿ ಕೇಶುಭಾಯಿ ಪಟೇಲ್ರ ಪಕ್ಷ ನೆಲಕಟ್ಟು, ಅದೇ ರೀತಿಯಲ್ಲಿ ಯಡಿಯೂರಪ್ಪ ಪಕ್ಷ ಕೂಡ ಮಣ್ಣು ಮುಕ್ಕುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು. ಅಷ್ಟೇ ಅಲ್ಲ, ಯಡಿಯೂರಪ್ಪನವರ ವಿರುದ್ಧ ಸಾಕಷ್ಟು ವಿಚಾರಗಳನ್ನ ತೆಗೆದುಕೊಂಡು ಅವರ ಹೆಸರನ್ನ ಪ್ರಸ್ತಾಪಿಸದೆ ತೀವ್ರವಾದ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಬಹುಶಃ ಅನಂತಕುಮಾರ್ ಚುನಾವಣೆ ಹತ್ತಿರವಿರುವಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ನಾವಿನ್ನು ಕೈಕಟ್ಟಿ ಕೂರುವಂತಹ ಸನ್ನಿವೇಶ ಇಲ್ಲ, ಅವರು ಪಕ್ಷ ಬಿಟ್ಟಾಗಿದೆ, ಇನ್ನು ಈ ಒಂದು ಹಾಗೂ ಈ ಸಮರ ಮುಂದುವರಿಯುತ್ತೆ ಅನ್ನುವಂತ ಸಂದೇಶವನ್ನ ಈ ಒಂದು ವೇದಿಕೆಯ ಮೂಲಕ ಕೊಟ್ಟರು. ವೀರೇಂದ್ರ, ಇವತ್ತು ನಡೆದಂತಹ ಒಂದು ಪದಾಧಿಕಾರಿಗಳ ಸಭೆಯಲ್ಲಿ, ಯಾಕಂತಂದ್ರೆ ಯಡಿಯೂರಪ್ಪನವರು ಕಂಪ್ಲೀಟ್ ಈಗಂತೂ ಕೆಜೆಪಿ ಪಕ್ಷ ಸ್ಥಾಪನೆ ಮಾಡಿ ಆಗಿದೆ, ಬಿಎಸ್ವೈ ಇಲ್ಲದ ನಂತರ ಈ ರೀತಿ ಒಂದು ಪದಾಧಿಕಾರಿಗಳ ಸಭೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಬಿಜೆಪಿ ಕಾರ್ಯಕರ್ತರ ಒಂದು ಪ್ರತಿಕ್ರಿಯೆ? ಯಾವ ರೀತಿ ಸೇರಿದ್ರು ಅಲ್ಲಿ ಒಂದು ಈ ಸಭೆಗೆ? ಯಮರಾಜ್, ಇದು ವಲಯವಾರು, ಪ್ರತಿ ವಿಧಾನಸಭಾ ಕ್ಷೇತ್ರದ ವಾರು ಪದಾಧಿಕಾರಿಗಳನ್ನ ಹಾಗೂ ಕಾರ್ಯಕರ್ತರನ್ನ ಸಂಘಟಿಸುವಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ವಿಶೇಷ ಸಾಮಾನ್ಯ ಸಭೆಯನ್ನ ಆಯೋಜಿಸಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲ, ಭಾಷಣದಲ್ಲೂ ಕೂಡ ಅದನ್ನ ಹೇಳಿದ್ರು. ಯಾರೇ ಹೊಸ ಪಕ್ಷವನ್ನು ಸ್ಥಾಪಿಸಿದ್ರು, ಅಂದ್ರೆ ಬಿಜೆಪಿಯಿಂದಲೇ ಬೆಳೆದು ಬಿಜೆಪಿ ಆಶ್ರಯದಲ್ಲೇ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದು ಸ್ವಯಂಕೃತ ಅಪರಾಧದಿಂದ ಹೊರ ಹೋಗಿ ಈಗ ಬಿಜೆಪಿಯನ್ನ ದೂಷಿಸುತ್ತಿರೋದ್ರಿಂದ ಬಿಜೆಪಿಯನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ಸಾಕ್ಷಿ ಇವತ್ತು ಸೇರಿರುವಂತಹ ಕಾರ್ಯಕರ್ತರು ಅನ್ನುವಂತ ಮಾತನ್ನು ಕೂಡ ಅನಂತಕುಮಾರ್ ಅವರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಸೇರಿದ್ದಾರೆ. ವೀರೇಂದ್ರ, ಈ ರೀತಿ ಅನಂತಕುಮಾರ್ ಅವರು ಹೇಳ್ತಾ ಇರಬೇಕಾದ್ರೆ ಪದಾಧಿಕಾರಿಗಳೇನಿದ್ದಾರೆ, ಕಾರ್ಯಕರ್ತರೇನಿದ್ದಾರೆ, ಅವರ ರಿಯಾಕ್ಷನ್ ಹೇಗಿತ್ತು ಆ ಸಂದರ್ಭದಲ್ಲಿ? ಸಹಜವಾಗಿ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಉತ್ಸಾಹನ ತೋರ್ತಾ ಇದ್ದಾರೆ. ಅಂದ್ರೆ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ನಾವು ಕೂಡ ಸಜ್ಜಾಗಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲೇ ಇಲ್ಲಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿದ್ದಾರೆ. ಆದ್ರೆ ಹೊಸ ಪಕ್ಷ ಸ್ಥಾಪಿಸಿರುವ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳಿರೋದು ಅಲ್ಲಲ್ಲಿ ಕಾಣಿಸಿದ್ರು ಕೂಡ ಅದನ್ನ ನಿವಾರಿಸುವಂತ ಪ್ರಯತ್ನವನ್ನು ಕೂಡ ಇಲ್ಲಿರುವಂತಹ ಶಾಸಕರು ಹಾಗೂ ಪ್ರಮುಖರು ಕೈಗೊಂಡ್ರು ಜಯಪ್ರಕಾಶ್. ಹೀಗಾಗಿ ಎಲ್ಲವೂ ಕೂಡ ಈಗ ಸುಗಮವಾಗಿ ಈ ಒಂದು ಸಭೆ ಸಾಗ್ತಾ ಇದೆ. ಥ್ಯಾಂಕ್ ಯು ವೀರೇಂದ್ರ.